Hi, I am Dr. Rupa, cardiologist at Kanva Diagnostics Nagarbavi. ನಾನಿಲ್ಲಿ 3 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ. ಇತ್ತೀಚಿನ ದಿನದಲ್ಲಿ ನಾನು ತುಂಬಾ ಯಂಗರ್ ಜನರೇಷನ್ಸ್ ಅಲ್ಲಿ ಹಾರ್ಟ್ ಪ್ರಾಬ್ಲಮ್ಸ್ ಮತ್ತೆ ಡಯಾಬಿಟೀಸು ಹೈಪರ್ ಟೆನ್ಷನ್ ಎಲ್ಲ ತುಂಬಾ ನಾವು ನೋಡ್ತಾ ಇದ್ದೀವಿ. ಆಮೇಲೆ ಇತ್ತೀಚೆಗೆ ಸಡನ್ ಹಾರ್ಟ್ ಅಟ್ಯಾಕ್ಸ್, ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಅನ್ನೋದು ತುಂಬಾ ಕಾಮನ್ ಆಗ್ಬಿಟ್ಟಿದೆ. ಸೊ ಇದು ಹಾರ್ಟ್ ಅಟ್ಯಾಕ್ ಅನ್ನೋದು ಏನಂದ್ರೆ ಹಾರ್ಟ್ಗೆ ಯಾವಾಗ ಬ್ಲಡ್ ಸಪ್ಲೈ ಕಡಿಮೆ ಆಗಿ ಅವ್ರಿಗೆ ಚೆಸ್ಟ್ ಪೇನ್ ಬಂದು ಸಿವಿಯರ್ ಅಂದ್ರೆ ಹೆದೆನಲ್ಲಿ ಭಾರ ಮತ್ತೆ ತುಂಬಾ ಸ್ವೆಟ್ಟಿಂಗ್ ಬಂದು ಅದು ಹಾರ್ಟ್ ಅಟ್ಯಾಕ್ ಸಿಂಪ್ಟಮ್ ಇರಬಹುದು. ಅದು ನೀವು ನಿಯರ್ ಬೈ ಇಮಿಡಿಯೇಟ್ಲಿ ಹಾಸ್ಪಿಟಲ್ ಹೋಗಿ ECG ಚೆಕ್ ಮಾಡಿಸ್ಕೊಂಡು ನಿಮ್ಮ ಫಿಸಿಷಿಯನ್ಸ್ ಹತ್ರ ಅಥವಾ ಕಾರ್ಡಿಯಾಲಜಿಸ್ಟ್ ನ ಮೀಟ್ ಮಾಡಿ ಚೆಕ್ಅಪ್ ಮಾಡಿಸ್ಕೊಳ್ಳೋದು ಒಳ್ಳೇದು. ಇಫ್ ದ ಟೈಮ್ ಇಸ್ ಲಾಸ್ಟ್, ಯುವರ್ ಹಾರ್ಟ್ ಮಸಲ್ ಇಸ್ ಲಾಸ್ಟ್. ಅಂದ್ರೆ ಟೈಮ್ ಇಸ್ ವೆರಿ ಕ್ರೂಷಿಯಲ್ ವೆನ್ ಎ ಪೇಷಂಟ್ ಎಕ್ಸ್ಪೀರಿಯನ್ಸ್ ಸಿವಿಯರ್ ಚೆಸ್ಟ್ ಪೇನ್. ಅಂದ್ರೆ ನೀವು ಎಷ್ಟು ಬೇಗ ನಿಮ್ಮ ಹಾರ್ಟ್ ಅಟ್ಯಾಕ್ ನ ನಾವು ರೆಕಗ್ನೈಸ್ ಮಾಡಿ ಹಾಸ್ಪಿಟಲ್ಗೆ ನಾವು ಹೋಗ್ತೀವಿ, ಅದು ಪ್ರಾಪರ್ ಟ್ರೀಟ್ಮೆಂಟ್ ಸಿಗುತ್ತೋ ಅಷ್ಟು ಬೇಗ ನಮ್ದು ಹಾರ್ಟ್ ಮಸಲ್ ನ ಉಳಿಸ್ಕೋಬಹುದು. ಅದನ್ನ ಮುಂದೆ ಹಾರ್ಟ್ ಪಂಪಿಂಗ್ ವೀಕ್ ಆಗಿ ಹಾರ್ಟ್ ಫೇಲಿಯರ್ ಆಗೋದನ್ನ ತಡೆಗಟ್ಟ. ಅದೇ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಅನ್ನೋದು ನಿಮ್ಮ ಹಾರ್ಟ್ ಬೀಟ್ ಆಗೋದು ಕಂಪ್ಲೀಟ್ಲಿ ಸ್ಟಾಪ್ ಆಗಿ ಅದನ್ನ ರೆಕಗ್ನೈಸ್ ಮಾಡಿ ನಾವು ರಿವೈವ್ ಮಾಡ್ಲಿಲ್ಲ. ಕಾರ್ಡಿಯಾಕ್ ಅಂದ್ರೆ ನಾವು ರೆಸಿಸ್ಟೇಷನ್ ಅಂತ ಹೇಳ್ತೀವಿ, CPR ಅಂತಾನು ಹೇಳ್ಬೋದು. ಸೊ ಆ ಇಮಿಡಿಯೇಟ್ ರೆಸಿಸ್ಟೇಷನ್ ಮಾಡ್ತಿದ್ರೆ ಬ್ರೈನ್ಗೆ ಬ್ಲಡ್ ಸಪ್ಲೈ ಸ್ಟಾಪ್ ಆಗಿ ಅದು ಬ್ರೈನ್ ಡೆತ್ ಆಗ್ಬೋದು. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಹಾರ್ಟ್ ಕಾರ್ಡಿಯಾಕ್ ಅರೆಸ್ಟ್ ಅಂದ್ರೆ ಕಂಪ್ಲೀಟ್ಲಿ ಹಾರ್ಟ್ ಸ್ಟಾಪ್ ಆಗಿ ವಿಚ್ ರಿಕ್ವೈರ್ಸ್ ಇಮಿಡಿಯೇಟ್ ರೆಸಿಸ್ಟೇಷನ್. ಹಾರ್ಟ್ ಅಟ್ಯಾಕ್ ಅನ್ನೋದು ನಿಮ್ಮ ಹಾರ್ಟ್ ಮಸಲ್ಗೆ ಬ್ಲಡ್ ಸಪ್ಲೈ ಕಮ್ಮಿ ಆಗಿ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೇವೆ ನಾವು. ಸೊ ಇದ್ರದ್ದು ಡಿಫ್ರೆನ್ಸ್ ನೀವು ತಿಳ್ಕೋಬೇಕು.